ಪೊಲೀಸರು ಅಂದ್ರೆ ಜನಸ್ನೇಹಿ ಆಗಿರಬೇಕು. ಅಪರಾಧ ಪ್ರಕರಣಗಳನ್ನು ಭೇದಿಸುವಲ್ಲಿ ಮತ್ತು ದುಷ್ಕರ್ಮಿಗಳ ಮಟ್ಟ ಹಾಕುವುದರಲ್ಲಿ ಬದ್ಧತೆಯನ್ನ ಹೊಂದಿರಬೇಕು ಅನ್ನುವಂತ ಜನಸಾಮಾನ್ಯರ ಆಶಯವಾಗಿದೆ. ಅದರಂತೆ ಅಥಣಿ ಪಟ್ಟಣದ ಪೊಲೀಸರ ಬಗ್ಗೆ ಜನರಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದ್ದ ಭಯ ಕಡಿಮೆಯಾಗಿ ಎಲ್ಲರೂ ಪೊಲೀಸರನ್ನ ಮತ್ತು ಕಾನೂನನ್ನ ಗೌರವಿಸುವತ್ತ ಮುಖ ಮಾಡುವಂತಾಗಿದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಅಥಣಿ ಪೊಲೀಸ್ ಠಾಣೆಗೆ ಇತ್ತೀಚೆಗಷ್ಟೇ ವರ್ಗಾವಣೆಯಾಗಿ ಬಂದಿರುವ PSI ಗಿರಿಮಲ್ಲಪ್ಪ ಉಪ್ಪಾರ್ ಮತ್ತು ಅವರ ಸಿಬ್ಬಂದಿಗಳು ಅವರ ಕಾರ್ಯವೈಖರಿ ಅಂದರೆ ತಪ್ಪಾಗಲಾರದು. ಮಾದಕ ದ್ರವ್ಯಗಳ ಮಾರಾಟ ಮತ್ತು ಸರಬರಾಜು ತಡೆ ಮಾಸಾಚರಣೆ, ಸಂಚಾರಿ ನಿಯಮಗಳ ಪಾಲನೆಯ ಜಾಗೃತಿ ಸೇರಿದಂತೆ ಅಪರಾಧ ಹಾಗೂ ಅಪಘಾತ ಪ್ರಕರಣಗಳನ್ನು ತಡೆಯುವಲ್ಲಿ ಸಾರ್ವಜನಿಕರು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಸೇರಿದಂತೆ ಹಲವಾರು ಕಾನೂನುಬಾಹಿರ ಚಟುವಟಿಕೆಗಳನ್ನು ಮಟ್ಟ ಹಾಕುವಲ್ಲಿ ಅಥಣಿಯ ಪೊಲೀಸರು ಯಶಸ್ವಿ ಆಗ್ತಾ ಇರುವುದು ನೋಡಿದರೆ ಎಂಥವರು ಕೂಡ ಚಪ್ಪಾಳೆ ತಟ್ಟಲೇಬೇಕು. ತಾಲೂಕಿನಲ್ಲಿ ಹೆಚ್ಚಿದ್ದ ಮಟ್ಕಾ, ಜೂಜು, ಅಂದರ್ಬಹಾರ್ ಸೇರಿದಂತೆ ಅಕ್ರಮ ಸಾರಾಯಿ ಮಾರಾಟದಂತಹ ಸಮಾಜ ಬಾಹಿರ ಚಟುವಟಿಕೆಗಳನ್ನು ತಡೆಯುವಲ್ಲಿ ಅಥಣಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ನಿರ್ಭೀತಿಯಿಂದ ಕೆಲಸ ಮಾಡುವ ವಾತಾವರಣವನ್ನು ಸ್ಥಳೀಯ ಶಾಸಕರು ಕೂಡ ನಿರ್ಮಿಸಿದ್ದು, ಸಂಚಾರಿ ನಿಯಮಗಳ ಪಾಲನೆ, ಜಾಗೃತಿ ಸೇರಿದಂತೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಪೊಲೀಸರು ಜನಪ್ರಿಯ ಆಗ್ತಾ ಇರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು PSI ಗಿರಿಮಲ್ಲಪ್ಪ ಉಪ್ಪಾರ್ ಅವರು ಬಡ ಕುಟುಂಬದಿಂದ ಬಂದಿರುವಂತಹ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಾಗಿದ್ದು, ಠಾಣೆಗೆ ಯಾರೇ ನ್ಯಾಯ ಕೇಳಿ ಬಂದರೂ ಕೂಡ ಅವರ ಬೆಂಬಲವಾಗಿ ನಿಂತು ಕೆಲಸವನ್ನ ಮಾಡ್ತಾರೆ. ಇನ್ನು ಪೊಲೀಸ್ ಸಿಬ್ಬಂದಿಗಳಾದ ರಮೇಶ್ ಹಾದಿಮನಿ, ಜಮೀರ್ ಡಾಂಗೆ, ಶ್ರೀಧರ್ ಬಂಗಿ ಸೇರಿದಂತೆ ಹಲವು ಜನ ಸಿಬ್ಬಂದಿಗಳು ಹಗಲು ಇರುಳೆನ್ನದೆ ಅಥಣಿ ತಾಲೂಕಿನ ಸಮಾಜ ಬಾಹಿರ ಕೃತ್ಯಗಳನ್ನು ಮಟ್ಟ ಹಾಕುವಲ್ಲಿ ಶ್ರಮಿಸ್ತಾ ಇದ್ದು, ಮಹಿಳಾ ಮತ್ತು ಪೊಲೀಸ್ ಸಿಬ್ಬಂದಿಗಳು ಕೂಡ ಪ್ರಾಮಾಣಿಕ ಕರ್ತವ್ಯ ನಿರ್ವಹಿಸುವಲ್ಲಿ ಹಿಂದೆ ಬಿದ್ದಿಲ್ಲ ಅನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಅಥಣಿ ಪಟ್ಟಣದಲ್ಲಿ ಇತ್ತೀಚೆಗಷ್ಟೇ ಹಾಡಗಲೇ ನಡೆದಿದ್ದ ಮಕ್ಕಳ ಅಪಹರಣ ಪ್ರಕರಣವನ್ನು ಕೆಲವೇ ಗಂಟೆಗಳ ಅಂತರದಲ್ಲಿ ಭೇದಿಸಿ ಮಕ್ಕಳ ರಕ್ಷಣೆ ಮಾಡುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದ ಪೊಲೀಸರನ್ನ ಬೆಳಗಾವಿ SP ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಸೇರಿದಂತೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ತಾಲೂಕು ಆಡಳಿತದ ಪರವಾಗಿ ನವೆಂಬರ್ 1ರಂದು 69ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಿದ್ದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು. ಇನ್ನು ಮಹಾರಾಷ್ಟ್ರದ ಗಡಿ ಭಾಗದ ತಾಲೂಕಿನಲ್ಲಿ ಕಳ್ಳತನ, ದರೋಡೆದಂತಹ ಪ್ರಕರಣಗಳು ನಡೆದಾಗಲೆಲ್ಲ ಮೇಲಾಧಿಕಾರಿಗಳ ನಿರ್ದೇಶನದ ಮೇಲೆ ತಂಡಗಳನ್ನು ರಚಿಸುವ ಮೂಲಕ ಅಥಣಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಕಳ್ಳತನ, ಕೊಲೆ, ಸೋಲಿಕೆ, ದರೋಡೆ, ಕಳ್ಳತನ ಸೇರಿದಂತೆ ಹಲವು ಅಪರಾಧ ಕೃತ್ಯಗಳನ್ನು ಯಶಸ್ವಿಯಾಗಿ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಹೆಡೆಮುರಿ ಕಟ್ಟಲು ಜಾಗೃತಿ ವಹಿಸ್ತಾ ಇದ್ದು, ಇತ್ತೀಚೆಗೆ ಸಾರ್ವಜನಿಕರ ಸಹಕಾರದೊಂದಿಗೆ ಅಂತಾರಾಜ್ಯ ದರೋಡೆಕೋರರನ್ನು ಬಂಧಿಸಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ. ಇನ್ನುಳಿದಂತೆ ಕಾಲೇಜು ವಿದ್ಯಾರ್ಥಿಗಳು, ರೈತರು ಮತ್ತು ಸಾರ್ವಜನಿಕರಲ್ಲೂ ಕೂಡ ಜನಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾಗಿರುವ ಪೊಲೀಸ್ ಇಲಾಖೆ ಮತ್ತು RTO ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಹೆಲ್ಮೆಟ್ ರಹಿತ ಬೈಕ್ ಸವಾರರು, ಸಂಚಾರ ನಿಯಮ ಉಲ್ಲಂಘಿಸುವ ಚಾಲಕರು ಮತ್ತು ಟ್ರಿಪಲ್ ರೈಡ್, ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತಹ ಪ್ರಕರಣಗಳನ್ನು ದಂಡ ಹಾಕುವ ಮೂಲಕವೂ ಕಾನೂನಿನ ಅರಿವು ಮೂಡಿಸ್ತಾ ಇದ್ದು, ಅಥಣಿ ಪೊಲೀಸರ ಬಗ್ಗೆ ಗೌರವ ಹೆಚ್ಚಾಗುವಂತೆ ಮಾಡಿದ್ದಾರೆ. ಇಂತಹ ಪ್ರಾಮಾಣಿಕ ಮತ್ತು ದಕ್ಷ ಮತ್ತು ನಿಷ್ಠಾವಂತ ಪೊಲೀಸರ ಸಂಖ್ಯೆ ಹೆಚ್ಚಳವಾಗಿ ಸಮಾಜದಲ್ಲಿ ನಡೆಯುವ ಅಕ್ರಮ ಚಟುವಟಿಕೆ ಮತ್ತು ಅಪರಾಧ ಪ್ರಕರಣಗಳು ಕಡಿಮೆಯಾಗಿ ಶಾಂತಿ ಸುವ್ಯವಸ್ಥೆ ನೆಲೆಸುವಂತೆ ಆಗಲಿ ಅನ್ನುವುದು ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕರ ಮನದಾಳದ ಮಾತಾಗಿದೆ. ವ್ಯಕ್ತಿ ಕಣ್ಣೆದುರಲ್ಲೇ ಇದ್ದಾಗ ಗೌರವ ಸಿಗದೇ ಇದ್ರೂ ಬೇರೆಡೆಗೆ ಹೋದಾಗ ಅವರು ಮಾಡಿದ ಒಳ್ಳೆಯ ಕೆಲಸಗಳು ಖಂಡಿತ ನೆನಪಾಗುತ್ತವೆ ಅನ್ನುವುದು ಹಿರಿಯರ ಅನುಭವದ ಮಾತಾಗಿದೆ. ದೇಶಕ್ಕೆ ಅನ್ನ ಕೊಡುವ ರೈತ, ದೇಶದ ಗಡಿ ಕಾಯುವ ಯೋಧ ಮತ್ತು ನಾಡಿನ ಹಿತ ಕಾಯುವ ಆರಕ್ಷಕರ ಕಣ್ಣಿಗೆ ಕಾಣುವ ದೇವರು ಅಂದರೂ ಬಹುಶಃ ತಪ್ಪಾಗಿರಲಿಕ್ಕಿಲ್ಲ. ದಿನದ 24 ಗಂಟೆ ಕೂಡ ಕರ್ತವ್ಯ ನಿರ್ವಹಿಸುತ್ತಾ ರಾಜ್ಯದ ಒಳಿತಿಗಾಗಿ ಶ್ರಮಿಸ್ತಾ ಇರುವ ನಿಷ್ಠಾವಂತ ಪೊಲೀಸರಿಗೆ ನಮ್ಮದೊಂದು ನಮನವನ್ನು ನಾವು ಸಲ್ಲಿಸ್ತೇವೆ. ಕಳೆದ ವಾರ ಕೆಲವೊಂದು ಜನ 2 ಮಕ್ಕಳನ್ನ ಅಪಹರಣ ಮಾಡಿದ್ರು. ಆ ಸುದ್ದಿ ಕಾಳಗಿಚ್ಚಿನಂತೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ರಚಾರ ಪಡ್ಕೋದು. ಆದರೆ ನಮಗೆಲ್ಲರಿಗೂ ಇವತ್ತು ಹೆಮ್ಮೆ ಇದೆ, ನಮ್ಮ ಅಥಣಿಯ ಪೊಲೀಸರು 12 ಗಂಟೆಯಲ್ಲಿ ಆ ಕುಖ್ಯಾತರನ್ನ ಹಿಡಿದು ಅಪಹರಣ ಮಾಡಿರ್ತಕ್ಕಂಥ ಮಕ್ಕಳನ್ನ ಅವರ ತಂದೆ ತಾಯಿಗೆ ಒಪ್ಪಿಸಿರ್ತಕ್ಕಂಥದ್ದು ಬಹುಶಃ ಅಥಣಿ ಠಾಣೆ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಮಿಂಚಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ ಬಯಸ್ತೀನಿ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ತಮ್ಮ ಶ್ರದ್ಧೆ ಮತ್ತು ನಿಷ್ಠೆ ಇವತ್ತು ಪ್ರದರ್ಶನ ಮಾಡಿ ಪೊಲೀಸ್ ಇಲಾಖೆಗೆ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ನಾನು ಅಥಣಿ ತಾಲೂಕಿನ ಪರವಾಗಿ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳ ಹಿರಿಯ ಅಧಿಕಾರಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿ